ಹಾಯ್ ಹಲೋ ನಮಸ್ಕಾರ ಮಕ್ಕಳೇ ವೆಲ್ಕಮ್ ಟು ಅದ್ರಿ ಸರ್ ಕ್ಲಾಸಸ್ SSL lesson wise marks weight is 2026 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಹಲೋ ಮಕ್ಕಳೇ, ನಿಮಗೆ ಗೊತ್ತಿರುವ ಹಾಗೆ SSLC ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ ಯಾವ್ಯಾವ ಲೆಸನ್ನಲ್ಲಿ ಎಷ್ಟೆಷ್ಟು ಅಂಕಗಳಿಗೆ ಕೇಳ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಓದಿದ್ದೆ. ಆದರೆ ನಮಗೆ ಅತಿ ಹೆಚ್ಚು ಅಂಕಗಳನ್ನು ಮತ್ತು ಕಡಿಮೆ ಅವಧಿಯಲ್ಲಿ ಜಾಸ್ತಿ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಯಾವ ಒಂದು ಲೆಸನ್ನಲ್ಲಿ ಎಷ್ಟು ಮಾರ್ಕ್ಸ್ಗೆ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಕೊಳ್ತಾ ಹೋಗೋಣ ಅಂತ ಮಕ್ಕಳು. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಒಂದು ಅಂಕದ ಪ್ರಶ್ನೆಗಳು ಮುಖ್ಯವಾಗಿ ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ತಾ ಹೋದಾಗ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವ ಲೆಸನ್ ಮೇಲೆ ಕೇಳ್ತಾರೆ ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋದರೆ ನಿಮಗೆ ಒಂದು ಅಂಕದ ಪ್ರಶ್ನೆಗಳು 4 ಬರ್ತವೆ. ಅದರಲ್ಲಿ ನೀವು ಏನು ಮಾಡಬೇಕು ಮಕ್ಕಳೇ, 4 ಕೂಡ ಆನ್ಸರನ್ನು ಮಾಡಬೇಕಾಗ್ತದೆ. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು: ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್, ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್ ಆ್ಯಂಡ್ ಕನ್ಸ್ಯೂಮರಿಸ್ಟ್ ಕಲ್ಚರ್, ದ ಪೈ ಆ್ಯಂಡ್ ದ ಟಾಟ್ ಆ್ಯಂಡ್ ಟು ಅ ಫೇರ್ ಆಫ್ ಸಾರಸ್ ಕ್ರೇನ್. ಈ ಒಂದು ಪಾಠಗಳಲ್ಲಿ ಮುಖ್ಯವಾಗಿ ಏನು ಮಾಡಿದ್ದಾರೆ ಮಕ್ಕಳೇ, ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬೇಕಾದರೆ ನೀವು ಲಾಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್, ಕನ್ಸ್ಯೂಮರಿಸ್ಟ್ ಕಲ್ಚರ್, ದ ಪೈ ಆನ್ ದ ಟಾಟ್, ಟು ಅ ಪೇರ್ ಆಫ್ ಸಾರಸ್ ಕ್ರೇನ್. ಈ ಒಂದು ಲೆಸನ್ಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮಕ್ಕಳೇ. ಈ ಒಂದು ಲೆಸನಲ್ಲಿ ಮಾತ್ರ ನೀವೇನು ಮಾಡಿ, ಒಂದು ಅಂಕಕ್ಕೆ ಗಮನವನ್ನು ನೀಡಿ. ಓಕೆ, ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥದ್ದು ಪ್ರಿಪ್ರೇಟರಿ 3ದಲ್ಲಿ ನಾವು ನೋಡ್ಕೊಂಡು ಬರೋಣ. ಪ್ರಿಪ್ರೇಟರಿ 3ನಲ್ಲಿ ಯಾವ ರೀತಿ ಒಂದು ಅಂಕಕ್ಕೆ ಬಂದಿದ್ದಾವೆ ನೋಡಿ ಮಕ್ಕಳೇ, ಅದೇ ಲೆಸನ್ ಮೇಲೆ ಬಂದಿದ್ದಾವೆ. ಎಸ್, ಇಲ್ಲಿದ್ದಾವೆ ನೋಡಿ. ಆ್ಯನ್ ಫ್ರ್ಯಾಂಕ್ ಮೇಲೆ ಕೇಳಿದ್ದಂಥದ್ದು. ನೆಕ್ಸ್ಟ್ ಕನ್ಸ್ಯೂಮರಿಸ್ಟ್ ಕಲ್ಚರ್, ದ ಪೈ ಆನ್ ದ ಟಾಟ್, ಟು ಅ ಪೇರ್ ಆಫ್ ಸಾರಸ್ ಕ್ರೇನ್. ಈ ಲೆಸನ್ಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದೇ ಲೆಸನ್ ನೀವು ಜಾಸ್ತಿ ಗಮನವನ್ನು ನೀಡಿ. ಉಳಿದ ಪಾಠಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರೋದಿಲ್ಲ ಮಕ್ಕಳೇ, ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಓಕೆ. ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ಎ ವಿಲೇಜ್ ಕ್ರಿಕೆಟ್ ಮ್ಯಾಚ್, ಕನ್ಸ್ಯೂಮರಿಸ್ಟ್ ಕಲ್ಚರ್ and to a pair of saras crane, sonnet 73, mending wall, then treasure island, Ulysses and the Cyclops. ಈ ಲೆಸನ್ಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮಕ್ಕಳೇ. ಅದೇ ರೀತಿ ನಾವು ಒಂದು ಪ್ರಿಪರೇಟರಿ 3 ಕ್ವಶನ್ ಪೇಪರನ್ನು ನೋಡ್ಕೊಂಬರೋಣ. ಎರಡು ಅಂಕದ ಪ್ರಶ್ನೆಗಳನ್ನು: ಎ ವಿಲೇಜ್ ಕ್ರಿಕೆಟ್ ಮ್ಯಾಚ್, ಕನ್ಸ್ಯೂಮರಿಸ್ಟ್ ಕಲ್ಚರ್, ಟು ಅ ಪೇರ್ ಆಫ್ ಸಾರಸ್ ಕ್ರೇನ್ ಆ್ಯಂಡ್ 73, ಮೆಂಡಿಂಗ್ ವಾಲ್, ಟ್ರೆಸರ್ ಐಲ್ಯಾಂಡ್, ದ ಯುಲಿಸಸ್ ಆ್ಯಂಡ್ ದ ಸೈಕ್ಲೋಪ್ಸ್. ಈ ಒಂದು ಲೆಸನ್ಗಳ ಮೇಲೆ ಮಾತ್ರ 2 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಕ್ಕಳೇ. ಮುಂದೆ 3 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 3 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ: ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ದ ಗಿಫ್ಟ್ ಆಫ್ ಮೆಜಾಯ್, ವಾಟ್ ಈಸ್ ಮಾರಲ್ ಆ್ಯಕ್ಷನ್, ದ ಐಸ್ ಆರ್ ನಾಟ್ ಹಿಯರ್, ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್. ನೆಕ್ಸ್ಟ್ ವಚನ: ಲಾಕಿನ್ ವಾರ್, ದ ಸ್ಟೋಲನ್ ಬೋಟ್, ಬುಟ್ಟೋ ಆ್ಯಂಡ್ CLM. ಇದರ ಮೇಲೆ ಏನು ಮಾಡಿದ್ದಾರೆ ಮಕ್ಕಳೇ, 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 3 ಅಂಕದ ಪ್ರಶ್ನೆಗಳು: ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್, 29 ಕ್ವೆಶನ್ ವಚನದೊಳಗೆ ಕೇಳಿದ್ದಾರೆ. ನೆಕ್ಸ್ಟ್ ಮೆಂಡಿಂಗ್
ದ ಸ್ಟೋಲನ್ ಬೋಟ್ ಆ್ಯಂಡ್ ಕರ್ಣ, ಬುಟ್ಟೋ, ಆ್ಯಂಡ್ ನೆಕ್ಸ್ಟ್ ಕರ್ಣ, ಆ್ಯಂಡ್ ಲಾಸ್ಟ್ ಆ್ಯಕ್ಷನ್ ಆ್ಯಂಡ್ ಲೂಯಿಸ್ ಪಾಶ್ಚರ್. ಇದ್ರ ಮೇಲೆ 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಕ್ಕಳೇ. ಒಟ್ಟಾರೆ ನಿಮಗೆ ಪ್ರಶ್ನೆಯಲ್ಲಿ ನೀವು ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಅಂತಂದಾಗ ಅಷ್ಟು ಕ್ವಶನ್ ಬ್ಯಾಂಕ್ ಆಧಾರದ ಮೇಲೇ ನಿಮಗೆ ಕೇಳ್ತಾರೆ, ಬ್ಲೂ ಪ್ರಿಂಟ್ ಆಧಾರದ ಮೇಲೇ ಏನು ಮಾಡ್ತಾ ಇದ್ದಾರೆ ಮಕ್ಕಳೇ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಶಾರ್ಟ್ಕಟ್ಟಾಗಿ ಮತ್ತು ಜಾಸ್ತಿ ಓದಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ಬೋದು. ಇಲ್ಲಿ ಮುಂದೆ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮತ್ತು ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿರುವಂಥ ರೆಫರೆನ್ಸ್ ಟು ಕಾಂಟ್ಯಾಕ್ಸ್ಟು ಕೂಡ ಇಲ್ಲಿ ಅದೇ ಪಾಠದೊಳಗೆ ಕೇಳಿರುವಂಥದ್ದು ಆ ಒಂದು 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಅವುಗಳನ್ನು ಕೂಡ ನೋಡ್ಕೊಂಡು ಬರೋಣ. ಸ್ಟ್ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ 3 ಅಂಕದ ಪ್ರಶ್ನೆ. ದ ಗಿಫ್ಟ್ ಆಫ್ ಮೆಜಾಯ್ 3 ಅಂಕದ ಪ್ರಶ್ನೆ. ದ ಐಸ್ ಆರ್ ನಾಟ್ ಹಿಯರ್ 3 ಅಂಕದ ಪ್ರಶ್ನೆ. ಲಾಕಿನ್ ವಾರ್ ಆ್ಯಂಡ್ CLM ಇದ್ರ ಮೇಲೆ 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 4 ಅಂಕಕ್ಕೆ ಒಂದು ಪೋಯಮನ್ನು ಕೇಳ್ತಾರೆ ಮಕ್ಕಳೇ. 4 ಅಂಕಕ್ಕೆ ಒಂದು ಪೋಯಮನ್ನು ಕೇಳ್ತಾ ಇದ್ದಾರೆ. ಸರಿಯಾಗಿ ನೋಡ್ಕೊಳ್ಳಿ. ಅದು ವಚನದ ಮೇಲೆ ಇರ್ತದೆ ಮಕ್ಕಳೇ. ಹಾಗಾಗಿ ಇಲ್ಲಿ ವಚನ ಒಂದು ಪೋಯಮ್ ಕಂಪ್ಲೀಟಾಗಿ ಓದ್ಕೊಳ್ಳಿ. ಇದು ರಿಪೀಟೆಡ್ ಕ್ವಶನ್ನು ಮತ್ತು ಇದು ಕಂಪ್ಲೀಟ್ 100% ಬರುವಂಥ ಒಂದು ಕ್ವಶನ್ ಆಗಿರ್ತದೆ. ಈ ಪೋಯಮ್ ಮೇಲೆ 4 ಅಂಕ ನಿಮಗೆ ಏನಾಗ್ತದೆ ಮಕ್ಕಳೇ, ದೊರೀತದೆ. ಯಾವ್ಯಾವ ಲೆಸನ್ ಮೇಲೆ ಬರ್ತವೆ ನೋಡೋಣ ಮಕ್ಕಳೇ. ದ ಎಲಿಕ್ಸರ್ ಆಫ್ ಲೈಫ್, ಲೂಯಿಸ್ ಪಾಶ್ಚರ್, ಅಬ್ರಾಮ್ ಲಿಂಕನ್ಸ್ ಲೆಟರ್ ಆ್ಯಂಡ್ ಎ ಪಾಯ್ಸನ್ ಟ್ರೀ. ಇವುಗಳ ಮೇಲೆ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವಿಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ಸಾಕು ಮಕ್ಕಳೇ. ಓಕೆ, ಪ್ರಶ್ನೆಗಳು ಈ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಅಬ್ರಾಮ್ ಲಿಂಕನ್ಸ್ ಒಂದು ಪೋಯಮ್ನಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ದ ಎಲಿಕ್ಸರ್ ಆಫ್ ಲೈಫ್ನಲ್ಲಿ ಕೂಡ 4 ಅಂಕದ ಪ್ರಶ್ನೆ. ಆ್ಯಂಡ್ ಅಥವಾ ಒಂದು ವಾಟ್ ಈಸ್ ಮಾರಲ್ ಆ್ಯಕ್ಷನ್ ಮೇಲೆ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ವಾಟ್ ಈಸ್ ಮಾರಲ್ ಆ್ಯಕ್ಷನ್. ನೆಕ್ಸ್ಟ್ ಲೂಯಿಸ್ ಪಾಶ್ಚರ್ ಮೇಲೆ 4 ಅಂಕದ ಪ್ರಶ್ನೆ. ಅಥವಾ ನೀವಿಲ್ಲಿ ನೋಡ್ಬೋದು, ಅಥವಾ ಕನ್ಸ್ಯೂಮರಿಸ್ಟ್ ಕಲ್ಚರ್ ಮೇಲೆ 4 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನೀವು ಏನು ಮಾಡಿರಿ, ಓದ್ಕೊಳ್ರಿ, ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ರಿ. ಓಕೆ ಮಕ್ಕಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಹಾಗಾಗಿ ನಮ್ಮ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದನ್ನು ಅತಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.